ನೋಡ್ಕೊಂಡಪ್ಪ. ಅಮ್ಮನ ಇತ್ತಾಗೆ ನಾ ಬಂದು ಬಿದ್ದಿದ್ದಳು. ಮೊದ್ಲೇ ಅಜಾರ ಹೈಟ್ ಆಗೈತೆ. ಆಮೇಲೆ ಇತ್ತಾಗ ಬಂದು ಅಜಾರದಿಂದ ದುಮ್ಗಿಮ್ಮೆ ಕೇಳು ಅಜ್ಜಿ ತಕ್ಕ ಹೋಗ್ತೀನಂತ ಬಿಗ್ಗೆ ಗಿಡ್ಕೊಂಡು ಕುಕ್ಕ. ಅವಳೇನು ಎದ್ದಂಗೆನೆ ಪೇರಿ ಬತ್ತಾಳೆ. ನನಗೂ ಗೊತ್ತು ಬಿಡೆ. ಓಹೋ ಅಪರೂಪದ ಮೊಮ್ಮಗಳು. ನಾನು ನೆಲದಕ್ಕೆ ಕಾಲಿಕ್ದಂಗೆ ಸೋಕಿಸ್ದಂಗೆ ಎತ್ಕೊಂಡು ಓಡಾಡ್ತೀನಿ. ಯಾರಿಗಿಷ್ಟ ಇಲ್ಲ? ನಮ್ಮ ಮನೆಗೆ ಹುಟ್ಟಿರೋ ಮೊದಲನೇ ಮಹಾಲಕ್ಷ್ಮಿ. ಯಾರು ತಾನೇ ಕೆಳಕ್ಕೆ ಇಳಿಸ್ತಾರೆ? ನೀನೇ ಹೇಳೆ. ನೀನು ಕೆಳಕ್ಕೆ ಇಳಿಸಿ ಆಟ ಆಡ್ಸೋಕ್ಕೆ ನನ್ನ ಬಿಡ್ತೀಯೇ? ಎಲ್ಲ ಮೊಣ್ಣ ಕಾಲು ಇಕ್ಕಿಸ್ತೀಯೇ? ಸೌಮ್ಯ ಇಕ್ಕಿಸ್ತಾಳೆ. ಇನ್ನು ನಿನ್ನ ಮಗ ಪುನಿ ಅಂತೂ ಅಂಬಾರಿ ಮೇಲೆ ಓದ್ಕೊಂಡಂಗೆ ಯಾವಾಗ ಹೆಗಲ ಮೇಲೆ ಓದ್ಕೊಂಡೇ ಓಡಾಡ್ತಾನೆ. ನೆಲದಕ್ಕೆ ಇಳಿಸೋದೇ ಇಲ್ಲ. ಓಹೋ, ನಾನು ಯಾಕೆ ನನ್ನ ಮೊಮ್ಮಗಳನ್ನ ಬೀಳಿಸ್ಲಿ? ಸುಮ್ಮನೆ ಕೂಕಾಳೆ. ನೋಡಮ್ಮ, ನಿಮ್ಮ ಅಜ್ಜಿ ಅವಾಗೆ ಮುದುಕಿ ಆಗ್ಬಿಟ್ಟಾಳೆ. ಹಂಗೇನೆ ಸೆರ್ಗೋತ್ಕೊಂಡು ಕೂಕೊಂಡ್ಬಿಟ್ಟಾಳೆ. ಏನು ಮಾತಾಡ್ತಾಳೆ? ನಾನೇನು ಯಾರು ಎತ್ಕೊಂತಿಲ್ಲ ಸಾಕ್ತಿಲ್ಲ ಅಂತ ನಾನೇನು ಹೇಳ್ತಿಲ್ಲ. ನಮ್ಮ ಗೊಂಬೆನ ಎಲ್ಲರೂ ಸಾಕ್ತಾರಂತಾನೆ ನನಗೂ ಗೊತ್ತು. ಗೊತ್ತಾಗಲ್ಲ ಎತ್ಕೊಂಡಿದ್ದೀನಿ ಅಂತೀಯ ಪಾಪಯ್ಯ. ಅಜ್ಜಿ ತಕ್ಕ ಹೋಗ್ತೀನಿ ಅಂತ ನಾನು ಈ ಕಡೆ ಅಜರ್ದ ಕೂಕೊಂಡಿನಿ, ನೀನು ಆ ಕಡೆ ಅಜರ್ದ ಕೂಕೊಂಡಿದ್ದೆಲ್ಲ ಬಿದ್ದಿದ್ದಾಳ ಅಂತ ಹೇಳ್ದೆ ಅಷ್ಟೇ. ಓಹೋ ಏನು ನಿಮ್ಮ ತಾತಂಗೆ ಎಲ್ಲೆಲ್ಲದ್ದು ರೋಷ ಬತ್ತೈತಮ್ಮ. ಬೀಳಲ್ಲ, ನಾನು ತಾತಂತಾನೆ ಆತಾಡ್ತೀನಿ. ನಾನೇನು ಬೀಳಲ್ಲ, ನಂಗೆ ಗೊತ್ತು. ನಾನು ಇದನ್ನ ಹತ್ತಿ ಇಳ್ದು ಆ ಕತ್ತೆ ಹತ್ತಿ ಬರೋ ನನಗೂ ಗೊತ್ತಜ್ಜಿ. ಏನೇ ಮಾತಿನ ಮೇಲೆ ಮಾತು. ಓಹೋ ಮಾವ, ನಾನು ಇವಳು ಒಂದೆರಡು ದಿನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ ಮಾವ. ಈಗ ಅಮ್ಮಂಗೆ ಫೋನ್ ಮಾಡೋಣ ಅಂತಿದ್ದೆ, ಊರಿಗೆ ಹೋಗೋಣ ಅಂತ ಇದ್ದೀನಿ. ನಾನು ಗೊಂಬೆನೂ ಕರ್ಕೊಂಡು ಹೋಗ್ತೀನಿ. ನಿನ್ನ ತವ್ರ ಮನೆಗೆ ಹೋಗ್ಬತ್ತೀಯನಮ್ಮ ಸೌಮ್ಯ? ಅತ್ತೆ ತುಂಬ ದಿನ ಆಯ್ತಲ್ಲ, ಅಪ್ಪ ಅಮ್ಮನೆಲ್ಲರನ್ನೂ ನೋಡ್ಕೊಂಡು ಬರೋಣ. ಅತ್ತಿಗೆ ಪಾರ್ತು ಎಲ್ಲರೂ ತುಂಬ ದಿನ ಆಯ್ತಲ್ಲ, ಫೋನಲ್ಲಿ ಮಾತಾಡೋದೇ ಆಯಿತು ದಿನಾನು. ಅದಕ್ಕೆ ಹೋಗಿ ಬರೋಣ ಅಂತ ಈಗ ಫೋನ್ ಮಾಡೋಣ ಅಂತಲೇ ಬರ್ತಿದ್ದೆ. ಅವಳು ಹಾಲು ಬಿಡಲ್ಲ ಅಂತ ಹಠ ಮಾಡ್ತಿದ್ದಾಳಲ್ಲತ್ತೆ. ಅದಕ್ಕೆ ಒಂದು ವಾರ ಕರ್ಕೊಂಡು ಹೋದ್ರೆ ಅತ್ತ ರೂಪನ ಅವಳಿಗೂ ರೂಪ ಎದ್ರಿ ಕಾಣಲಿಲ್ಲ ಅಂದರೆ ಹಾಲು ಬಿಡ್ತಾಳೆ. ಅಲ್ಲೇ ಹೋಗಿ ಬಿಡಿಸ್ಕೊಂಡು ಬರೋಣ ಅಂತಿದ್ದೆ. ಅಯ್ಯೋ ಬೇಡ ಬಿಡಮ್ಮ, ಸಣ್ಣ ಪಾಪಯ್ಯ. ಆಮೇಲೆ ಎದ್ರಿ ಕಾಣಲಿಲ್ಲ ರೂಪ ಅಂತ ಹೇಳಿ ಏನನ್ನ ಮನ್ಸಾಗಿ ಇಕ್ಕೊಂಡು ಅದೇ ಕೊರ್ಗಿದ್ರೆ ಏನು ಮಾಡ್ತೀಯ? ಜ್ವರ ಗಿರ್ ಬಂದ್ರೆ ಏನಾಯ್ತು? ಇಲ್ಲಿ ಇಷ್ಟೊಂದು ಜನ ಇದ್ದೀವಿ, ಏನು ಬಿಡ್ಸನ್ ಬಿಡಮ್ಮ. ನಿಮ್ಮೂರೇನು ಹತ್ರ ಐತೆ? 1.5 ಗಂಟೆ ಹೋಗ್ಬೇಕು ನಿಮ್ಮೂರಿಗೂ ಇಲ್ಲಿಗೂ. ದೂರ ಆಗುತ್ತೆ. ಬೇಡಮ್ಮ, ಪಾಪ ಇಲ್ಲೇ ಇರಲಿ. ನಮ್ಮ ನನಗೂ ಯಾಕೋ ಬೇಡ ಅನ್ಸುತ್ತೆ. ಹಾಲು ಬಿಡ್ಸೋದೇನು ಕಷ್ಟ ಇಲ್ಲ. ಬೇಕಾದ್ರೆ ನೀನು ಹೋಗ್ಬಾ, ಪಾಪ ಇನ್ನೇನು ಕರ್ಕೊಂಡು ಹೋಗೋದು ಬೇಡಮ್ಮ, ಇಲ್ಲೇ ಇರಲಿ. ನಾನು ಎಲ್ಲ ಬರಲ್ಲ ನೋಡಜ್ಜಿ, ನಾನು ಬರಲ್ಲ ಅಂತ ಹೇಳಿದ್ರು ನನ್ನ ಕರ್ಕೊಂಡು ಹೋಗ್ತಾನಂತ ಹೇಳ್ತಿದ್ದೆ. ನಾನು ಎಲ್ಲ ಹೋಗಲ್ಲ, ನಾನು ಮಮ್ಮಿ ಇಲ್ಲೇ ಇರ್ತೀನಿ. ತಾತ, ನಾನು ಹೋಗಲ್ಲ ತಾತ. ಸೌಮ್ಯ ಅಮ್ಮಂಗೆ ಹೇಳು, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ತಾತ, ಪಾಪಂಗೆ ಹೇಳು, ಸೋಮಮ್ಮಂಗೆ ಹೇಳು. ಈಗಿನ್ನು ಹಂಗೆ ಹೆಂಗೆ ಆಟ ಆಡ್ತಿದ್ಲು ಮಾತಾಡ್ಕೊಂಡು ನಿಮ್ಮಿಬ್ಬರ ಹತ್ರ. ನಾನು ಊರಿಗೆ ಹೋಗೋಣ ಹಾಳು ಬಿಡ್ಸೋಣ ಅಂತ ಹೇಳಿದ ತಕ್ಷಣನೇ ಅವಾಗೆ ನೋಡು ಕೊಂಡಂಗೆ ನೀರು ಹಂಗೆ ಪಿಳಿ ಉದುರುತ್ತವೆ. ಹಂಗೇನು ನಾಟಕ ಆಡ್ತಾಳೆ ಮಾವ ಇವಳು. ಅದಕ್ಕೆ ಹೇಳಿದ್ದು ಸ್ವಲ್ಪ ದಿನ ದೂರ ಕರ್ಕೊಂಡು ಹೋದ್ರೆ ಸರಿ ಆಗ್ತಾಳೆ. ಎಲ್ಲರ ಮುದ್ದು ಜಾಸ್ತಿ ಆಗೈತೆ ಇವಳಿಗೆ ಅಂತ. ನೋಡೋಣ ಬಿಡಮ್ಮ, ಇನ್ನು ನಿಮ್ಮ ಅಮ್ಮಗೆ ಫೋನ್ ಮಾಡ್ತಂತೀಯಾ? ಹೋಗು, ರೂಪನು ಬರಲಿ, ಅವಳನ್ನು ಒಂದು ಮಾತು ಕೇಳೋಣ, ಪುನಿನೂ ಕೇಳೋಣ. ಪಾಪ ಹಿಂಗೆ ಕರ್ಕೊಂಡು ಹೋಗ್ತೀಯೋ ಬೇಡವಾ ಅಂತ. ಬೇಕಾದ್ರೆ ನೀನು ಬೇಕಾದ್ರೆ ಹೋಗ್ಬಾರಮ್ಮ. ಪಾಪಗೆ ಹಾಲು ಬಿಡ್ಸತ್ತಾನೆ, ಇಲ್ಲೇ ಇಕ್ಕೊಂಡು ಬಿಡ್ಸಾನೆ. ದೂರಕ್ಕೆ ಹಂಗೆಲ್ಲ ಕರ್ಕೊಂಡು ಹೋದ್ರೆ ಎದ್ದು ಬೀಳ್ತಾವ ಕಣಮ್ಮ. ಆಮೇಲೆ ಸಣ್ಣ ಹುಡುಗಿ ಜ್ವರ ಗಿರ ಬಂದು ಭಯ ಬಿದ್ದು ಎದ್ರಿಕೊಂಡ್ರೆ ಯಾಕೆ ಸುಮ್ಮನೆ. ನೀನು ಬೇಕಾದ್ರೆ ಊರಿಗೆ ಹೋಗ್ಬಾ. ನೀನು ಬೇಕಾದ್ರೆ ಪಾಪ ಇಲ್ಲೇ ಇರಲಿ ಬಿಡಮ್ಮ. ತಾತ, ನನ್ನ ಕಚ್ಬಿಡು ತಾತ, ನಾನು ಇಲ್ಲೇ ಇರ್ತೀನಿ ತಾತ, ನಾನು ಎಲ್ಲೂ ಹೋಗಲ್ಲ ತಾತ. ಪ್ಲೀಸ್ ತಾತ, ಪ್ಲೀಸ್. ಹೋಗ್ಬೇಡ, ಚುಮ್ಮಿರಮ್ಮ ಗೊಂಬೆ. ನಿನ್ನೆಲ್ಲೂ ಕಳ್ಸಲ್ಲ ಬಾ. ನಾವು ಹಂಗೆ ಇಲ್ಲಿದ್ರೆ ಇವ್ರು ಬರೀ ಇದೇ ಮಾತಾಡ್ತಾರೆ. ನಾನು ನೀನು ಆಚೆ ಹೋಗೋಣ. ಅಮ್ಮ ಇಲ್ಲಿದ್ದ ನನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯ್ತದೆ. ಅದಕ್ಕೆ ನೀನು ಆಚೆ ಕರ್ಕೊಂಡು ಹೋಗು ತಾತ. ನನಗೆ ಬಿಚ್ಚಟ್ಟು ಬೇಕು, ಕೊಚ್ತೀಯಾ? ಓಕೆ ಗೊಂಬೆ, ನಿನಗೇನು ಬಿಸ್ಕೆಟು ಚಾಕ್ಲೇಟು ಎಲ್ಲ ಕೊಡಿಸ್ತೀನಿ. ಈಗ ಹೋಗೋಣವಾ? ಸರಿ ತಾತ, ಓತೆ. ಓಕೆ ಅನ್ಬೇಕು. ಸರಿ ಬಾ ಹೋಗೋಣ. ಗೊಂಬೆ ಹೆಂಗೆ ಮಾತಾಡಿದ್ರು ಮುದ್ದಾಗಿರುತ್ತೆ. ನೀವು ಏನಾದ್ರು ಮಾತಾಡ್ಕೊಳ್ರಿ, ನಾನು ನನ್ನ ಮೊಮ್ಮಗಳು ಆಚೆ ಹೋಗಿ ಬರ್ತೀವಿ. ಅಮ್ಮನಿಗೆ ಆತನ ತಿನ್ನೋ ಕೊಡಿಸ್ಕೊಂಬರ್ತೀನಿ. ಅವಳಿಗೆ ಊರಿನ ಸುದ್ದಿ ಎತ್ತಿದ್ರೆ ಹೆದರಿಕೆಂಬ್ತಾಳೆ. ಅದಕ್ಕೆ ನಾನು ಹೋಗಿ ಬರ್ತೀನಿ. ಊರಿನ ಸುದ್ದಿ ಆಮೇಲೆ ಮಾತಾಡೋಣ. ಬರಲಿ, ರೂಪನೋ ಪುನಿನೋ ಕೇಳೋಣ. ಎದ್ದು ಬೀಳೋದು ಬೇಡ, ಪಾಪ ಹೆದರಿಕೆಂಬ್ತಾಳೆ. ಇಲ್ಲೇ ಇದ್ದ ಅಲ್ಲಿ ಬಿಡ್ಸೋಣ. ನೀನು ಬೇಕಾದ್ರೆ ಹೋಗ್ಬಾರಮ್ಮ ಸೌಮ್ಯ.
ಅತ್ತೆ ಅವಳು ಏನು ನಾಟಕ ಆಡ್ತಾಳೆ ಅಂತ ಮಾವನ ಜೊತೆ ಪುಸಿ ಹೊಡ್ಕೊಂಡು ಹೋಗ್ಬಿಟ್ಲು. ಹಿಂಗಾದ್ರೆ ಹೆಂಗತ್ತೆ ಹಾಲು ಬಿಡಿಸೋದು? ನೋಡೋಣ ಬಿಡಮ್ಮ, ಅದೇನು ನಿಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ ಅಂದೆಲ್ಲ ಮಾಡೋ ಹೋಗಿ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಸರಿ ಅತ್ತೆ ಆಯಿತು. ಹಲೋ, ಹೆಂಗಿದ್ಯಾ ಸೌಮ್ಯ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೆಂಗಿದ್ಯಾ? ಏನು ಚಂದವೋ ಏನೋ ಬಿಡಿ ಅತ್ತ, ಅದನ್ನೇನು ಕೇಳ್ತೀಯ? ಯಾಕಮ್ಮ ಏನಾಯಿತು? ಏನಂತ ಹೇಳ್ತೀಯ? ನಿನಗೆ ಗೊತ್ತಲ್ಲ, ನಿಮ್ಮ ಅಪ್ಪ ಮೂಲಿಗೆ ಬಿದ್ದು 2 ವರ್ಷ ಆಯಿತು. ಇನ್ನು ನಿಮ್ಮ ಅಣ್ಣ ಗೊತ್ತಲ್ಲ, ಒಂದು ಸ್ವಲ್ಪ ಸುಪ್ಪತ್ತಿಗೆ ಜಾಸ್ತಿ ಆದರೆ ಇರೋ ಬರೋ ಚಾಳಿಗಳೆಲ್ಲ ಹೊರಗೆ ಬರ್ತವೆ. ಹಂಗೆ ಏನೋ ನಿಮ್ಮ ಅತ್ತಿಗೆ ಬಂದು ಒಂದು 2-3 ವರ್ಷ, ಒಂದು 4-5 ವರ್ಷ ಚೆನ್ನಾಗಿದ್ದಮ್ಮ. ಈ ಕುಡುಕರು ಸಹವಾಸ ಹೇಳಕ್ಕೆ ಬರಲ್ಲಲ್ವೇ? ಬಿಡ್ತಾರೆ, ನೋಡಿದೆಯಲ್ಲ. ಒಂದು 3-4 ತಿಂಗಳು ಬಿಡ್ತಾರೆ, ನಾನು ಹಂಗೆ ಎಲ್ಲ ಬಿಟ್ಟು ಇದ್ದೀನಿ ಅನ್ನಂಗೆ ಇರ್ತಾರೆ. ಆಮೇಲೆ ಯಾರನ್ನ ಒಬ್ಬರು ಆಳೊಬ್ರು ಸಿಕ್ಬಿಟ್ಟು ಬಾರ ಹೋಗೋಣ ಅಂದರೆ ಹೋಗಿ ಮತ್ತೆ ಅದೇ ಚಾಳಿ ಕಲ್ತ್ಕೊಂತಾರೆ. ಈಗ ನಿಮ್ಮ ಅಣ್ಣಂದು ಅದೇ ಹುಟ್ಟೆ ಆಗಿರೋದು. ಆರೋವಿಗಂತೂ ಬುದ್ಧಿ ಹೇಳಿ 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 ನಿಮ್ಮ ಅತ್ತಿಗೆಗಂತೂ ಸಾಕಾಗ್ಬಿಟ್ಟೈತೆ ಕಣೆ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಎಷ್ಟು ದಿನ ಅಂತ ಕುಡುಕರನ್ನ ನಾವು ತಡೆ ಹಿಡಿಯೋಕ್ಕಾಗುತ್ತೇಳು? ಬದಲಾಗದಂಗೆ ಇರ್ತಾರೆ. ಬದಲಾಗ್ತಿದ್ದಂಗೆ ಒಂದು ಸ್ವಲ್ಪ ಕಷ್ಟ ಆಗ್ತಿದ್ದಂಗೆ ಚಿಂತೆ ಮಾಡ್ತಾರೆ. ಒಂದು ಸುಪ್ಪತ್ತಿಗೆ ಬಂದ ತಕ್ಷಣ ಮತ್ತೆ ಹಳೆ ಚಾಳಿ. ಇನ್ನೇನು ದುಡ್ಡೈತೆ, ಆರಾಮಾಗಿ ಎಲ್ಲ ಆಗೈತೆ, ಇನ್ನೇನು ಎಲ್ಲ ಆಸೆಗಳು ಪೂರೈಸಿದಾವೆ, ಮನೆ ಮಠ ಎಲ್ಲ ಮಾಡ್ಕೊಂಡಾನೆ, ಇನ್ನೇನು ಚಿಂತೆ ಅವನಿಗೆ? ದಿನ ಬಡ್ಕೊಂಡು ಎಂಥ ಮನೆ ಆಳ್ರು ಸಿಕ್ಕ್ಯಾರೋ ಏನೋ ಫ್ರೆಂಡ್ಸು, ಅದಕ್ಕೇ ಹೋಗಿ ದಿನ ಕುಡ್ಕೊಂಡು ಬರ್ತಾನೆ ಕಣೆ. ಚೆನ್ನಾಗೇ ಇದ್ನಲ್ಲಮ್ಮ ಅಣ್ಣ, ಏನಾಯ್ತಮ್ಮ ಮತ್ತೆ ಅವನಿಗೆ? ಸಾಂದಕ್ಕೆ ಇದ್ನಮ್ಮ, ಏನು ಮಾಡೋಣ. ಅವನಿಗೆ ಮನೆದು ಲೋನ್ ಇರೋವರೆಗೂ ಚೆನ್ನಾಗಿದ್ದ. ಲೋನ್ ಪನ್ ಎಲ್ಲ ತೀರಿದ ಮೇಲೆ, ಇವಾಗೆಲ್ಲ ಆದಮೇಲೆ ಎಲ್ಲ ಕಷ್ಟಗಳು ಬಗೆಹರಿದ್ವಲ್ಲ, ದುಡ್ಡಿನ ಸಮಸ್ಯೆಗಳು, ಅದಕ್ಕೆ ಇವಾಗ ಮತ್ತೆ ಹಳೆ ಚಾಳಿ ಹಿಡ್ಕೊಂಡಾನೆ. ಅವರು ಅಷ್ಟೇ ಸ್ನೇಹಿತರು ಹುಡುಕ್ತಿರ್ತಾರೆ, ಇವ್ನು ಗನ್ವಾಗ ಇದ್ದಾನೆ, ಏನಾನ ಮಾಡಿ ಇವನ್ನ ದಾರಿ ತಪ್ಪಿಸ್ಬೇಕಂತ. ಅಂಥದ್ರಕ್ಕೆ ನಿಮ್ಮ ಅಣ್ಣ ಬೇಗ ಅಟ್ರಾಕ್ಟ್ ಆಗಿಬಿಡ್ತಾನೆ. ಯಾರನ್ನ ಏನಾನ ಕರ್ಕೊಂಡು ಹೋಗಿ ಯಾತನ ಕೊಡಿಸಿ ಒಂದೀಟು ಇವ್ನು ನುಬ್ಬಿಸ್ಬಿಟ್ರೆ ಸಾಕು. ನಡಿವೆಲ್ಲ ಹೋಗೋಣ ಅಂತ ಹೋಗಿ ಒಟ್ಟು ಕುಡ್ದು ಬಂದು ಗಲಾಟೆ ಮಾಡ್ತಾನೆ ಕಣಮ್ಮ. ಒಂದು ಜವಾಬ್ದಾರಿ ತಗೊಂಬಲ್ಲ, ನಿಮ್ಮ ಅಪ್ಪನ ತೋರ್ಸಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ, ಬರೀ ಇದೇ ಆಯ್ತು. ಹೌದೇನು? ಬರ್ತೀನಿ ಬಿಡಮ್ಮ. ಹಂಗಾದ್ರೆ ನನಗೂ ಅದಕ್ಕೆ ತುಂಬ ದಿನದಿಂದ ನೋಡಬೇಕು, ಅಪ್ಪನ್ನು ಎಲ್ಲರೂ ನೋಡ್ಬೇಕು ಅನ್ನಿಸ್ತಿತ್ತು. ಪಾಪ ಗಂಗಾ ಅತ್ತಿಗೆಗೆ ಕಷ್ಟ ಆಗಿರ್ಬೇಕಲ್ವೇ? ಹೂನಮ್ಮ, ಅವಾಗೆಲ್ಲ ಸಾಲ ತೀರೋವರೆಗೂ ನಿಮ್ಮ ಅಣ್ಣ ಆರಾಮಾಗಿದ್ನಲ್ಲ. ಇವಾಗ ಮನೆಗೆ ಒಂದು ಪೈಸಾ ಕೊಡ್ತಿಲ್ಲ ಕಣಮ್ಮ. ಇಷ್ಟು ದಿನ ಹೆಂಗೋ ಮನೆ ನಡೀತು, ಈಗಂತೂ ಒಂದು ಪೈಸಾ ತಂದು ಕೊಡ್ತಿಲ್ಲ ಮನೆಗೆ. ಪಾಪ ಗಂಗಾ ಕಷ್ಟಪಟ್ಟು ಈ ಮನೆ ಮೇಂಟೈನ್ ಮಾಡ್ತಾವಳೆ. ಹಿಂಗೆ ಆದರೆ ಆ ಹುಡುಗಿನ ಮುಂದೆ ಏನಾನ ಕೆಲ್ಸಕ್ಕೆ ಹೋಗ್ಬೇಕಾಗ್ತೈತೋ ಏನೋ, ಹಂಗೆ ಹೇಳ್ತಿತ್ತು. ಇನ್ನೆಷ್ಟು ದಿನ ಅಂತ ನಾವು ಹಿಂಗೆ ನಂಬ್ಕೊಂಡಿರೋಕ್ಕಾಗುತ್ತೈತೆ? ಏನಾರು ಒಂದು ಮಾಡಲೇಬೇಕು, ಇವ್ರನ್ನ ದಾರಿಗೆ ತರಲೇಬೇಕು, ಇಲ್ಲಾಂದರೆ ದುಡ್ಡಿನ ಕಷ್ಟ ಆಗುತ್ತೆ. ಮಾಮಂಗೆ ಬೇರೆ ಟ್ರೀಟ್ಮೆಂಟಿಗೆ ದುಡ್ಡೂ ಕೊಡ್ತಿಲ್ಲ, ಮನೆ ಖರ್ಚಿಗೆ ಕೊಡ್ತಿಲ್ಲ, ಎಲ್ಲ ಬರೀ ಫ್ರೆಂಡ್ಸ್ ಅಂದ್ಕೊಂಡು ಎಲ್ಲರನ್ನೂ ಕೂಡಾಕೊಂಡು ದಿನ ಅವ್ರಿಗೆ ಪಾರ್ಟಿ ಅಂತ ಕೊಡಿಸ್ಕೊಂಡು ದುಡ್ಡೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅತ್ತಿಗೆ ಗೋಗರಿತವಳೆ ಕಣೆ. ಸರಿ ಬಿಡಮ್ಮ, ನಾನು ಬರ್ತೀನಿ, ನೋಡ್ತೀನಿ, ಅದೇನು ಅಣ್ಣನ ಹತ್ರ ಮಾತಾಡ್ತೀನಿ. ಸರಿ ಅಮ್ಮ, ಆಯಿತು ಬಾ. ಯಾರು ಹೇಳಿದ್ರು ಕುಡುಕರಿಗೆ ಕತ್ತೆ ಮುಂದೆ ಕಿನ್ನರಿ ಬಾರಿಸ್ದಂಗೆನೆ, ಇಲ್ಲಾಂದರೆ ಅದೇನೋ ಹೇಳ್ತಾರಲ್ಲ, ಆಗ ಹಂಗಾಗುತ್ತೆ. ಸರಿ ಆಯ್ತು ಬಾ. ತುಂಬ ವರ್ಷಗಳಾಗೈತೆ, ನಿಮ್ಮ ಅಪ್ಪನ ಅವಾಗವಾಗ ಸೌಮ್ಯ ಸೌಮ್ಯ ಅಂತ ಕನ್ವರಿಸ್ತಿರ್ತಾನೆ. ಫೋನ್ನಾಗ ಏಟ್ ಮಾತಾಡಿದ್ರೆ ಏನು ಮನುಷ್ಯನು? ಮಾತೊಂದು ಆಡ್ತಾನೆ, ಎದ್ದಳಂಗಿಲ್ಲ, ಕೂಕೊಂಬಂಗಿಲ್ಲ, ತನ್ನ ಸ್ವಂತ ಉಣ್ಣಂಗಿಲ್ಲ, ತಿನ್ನಂಗಿಲ್ಲ, ಎಲ್ಲ ನಾವೇನೇ ಮಾಡಬೇಕು, ಎಲ್ಲ ಮಂಚದ ಮೇಲೇ. ಏನು ಮಾಡೋಣ ನಾವು? ಎದ್ದು ಆಯ್ತು ಓಡಾಡ್ಕೊಂಡು ಆಯ್ಪನ ಕೆಲಸ ಮಾಡ್ಕೊಂಬಂಗಾದ್ರೆ ಸಾಕು ಅನಿಸುತ್ತೆ. ನೀನು ಒಂದ್ಸರಿ ಬಂದು ನೋಡ್ಕೊಂಡು ಹೋಗಮ್ಮ, ನಿಮ್ಮ ಅಪ್ಪಂಗೊಂದು ಧೈರ್ಯ ಬರ್ತೈತೆ. ಸರಿ ಅಮ್ಮ, ಆಯಿತು, ಬರ್ತೀನಿ. ನಾನು ಅವಾಗೆ ಪುನಿ ಹತ್ರ, ಅತ್ತೆ ಮಾವನ ಹತ್ರ ಎಲ್ಲ ಹೇಳಿದ್ದೀನಿ, ಊರಿಗೆ ಹೋಗಿ ಬರ್ತೀನಿ, ತುಂಬ ದಿನ ಆಗೈತಂತ. ಸರಿ ಅಂತ ಹೇಳೇರಿ. ಸರಿ ಅಮ್ಮ, ಇವತ್ತು ನಾಗಪ್ಪನ ಹಬ್ಬ ಮಾಡ್ಕೊಂಬಂದ್ವಿ, ಅದಕ್ಕೆ ನಿಂತಾಗ ಮಾತಾಡೋಣ ನಾನು ಅಂತ ಇದ್ದೆ, ನೀನೇ ಮಾಡಿದೆ. ಸರಿ ಆಯ್ತು, ಹೇಳಿ ಇಡ್ತೀನಿ, ಹೋಗ್ತೀನಿ. ಪಾಪ ಗಂಗಾ ಒಂದೇ ಏನು ಮಾಡುತ್ತೇನೋ ನಿಮ್ಮ ಅಪ್ಪನ ತಗೆ, ಒಳಗೆ ಹೋಗಿ ನೋಡ್ತೀನಿ ಅದೇನು ಮಾಡ್ತಾಳಂತ. ಸರಿ ಅಮ್ಮ, ಚೆನ್ನಾಗಿ ನೋಡ್ಕೊ ಅಪ್ಪಾಜಿನ. ಅಣ್ಣಂಗೆ ಬಂದು ನೋಡೋಣ, ಬುದ್ಧಿವಾದ ಹೇಳೋಣ. ಸರಿ ಅಮ್ಮ, ಆಯ್ತು, ಓಕೆ ಬಾಯ್. ಅಣ್ಣ ಈ ಥರದ ಬುದ್ಧಿನೂ ಕಲ್ತ್ಕೊಂಡಿದ್ದಾನ? ಮುಂಚೆ ಎಲ್ಲ ಚೆನ್ನಾಗಿದ್ದ, ಈಗೆಲ್ಲ ಕಷ್ಟಗಳು ಬಗೆಹರೋ ಹೊತ್ತಿಗೆ ಮತ್ತೆ ಎಲ್ಲ ಹಳೆ ಚಾಳಿ ಹೋಗಿದ್ದಾನೇನು. ಹಿಂಗೆ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆದಷ್ಟು ಬೇಗ ಅವನಿಗೆ ಮಾತಾಡಬೇಕು, ಅದಕ್ಕೂ ಹೇಳ್ಬೇಕು, ಒಂದು ಸ್ವಲ್ಪ ಭಯನ ಇದ್ದಲ್ಲಿ ಇಟ್ಕೊಳ್ಳಿ ಅಂತ.